ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ತುಷು ವಿತ್ ಮಾಮ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಸ್ವೀಟ್ ರೆಸಿಪಿ ಮಾಡ್ಕೊಂಡು ಬರೋಣ. ಗುಲಾಬ್ ಜಾಮೂನು ಎಲ್ಲರಿಗೂ ಇಷ್ಟ ಅಲ್ವಾ? ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಗುಲಾಬ್ ಜಾಮೂನ್ ಅಂದರೆ. ಅದರಲ್ಲೂ ಇವತ್ತು ನಾನು ತೋರಿಸ್ತಾ ಇರೋದು ತುಂಬ ಸಿಂಪಲ್ಲಾಗಿ 10 ಮಿನಿಟ್ಸಲ್ಲಿ. ಇದು ಬ್ಯಾಚುಲರ್ಸ್ಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ನೋಡಿ, ನಾನಿಲ್ಲಿ ಒಂದು 50 ಗ್ರಾಮ್ ಆಗೋಷ್ಟು ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಚಿಕ್ಕ ಪ್ಯಾಕೆಟು ಇದು. ಕಮ್ಮಿ ಜನ, ಒಬ್ಬರು ಇಬ್ಬರು ಇರೋರು ಆರಾಮಾಗಿ ಫಟ್ ಅಂತ ಮಾಡ್ಕೊಂಬಿಡ್ಬೋದು. ಏಲಕ್ಕಿ ಪೌಡರು ಮತ್ತು 1 ಕಪ್ ಆಗೋಷ್ಟು ಸಕ್ಕರೆ ಮತ್ತು ಹಾಲು ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಒಂದು ಬೌಲ್ಗೆ ನಾನು ಜಾಮೂನ್ ಪ್ಯಾಕೆಟ್ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಕಲಿಸ್ಕೋತಾ ಇದ್ದೀನಿ ಜಾಮೂನ್ ಹಿಟ್ಟನ್ನು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಮೂತಾಗಿರಲಿ ಚಪಾತಿ ಹಿಟ್ಟಿಗಿಂತ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು, ತುಪ್ಪ ಇದ್ದರೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಬಿಟ್ಟು ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಪಾತ್ರೆಗೆ 1 ಕಪ್ ಸಕ್ಕರೆ ಹಾಕಿದ್ದೀನಲ್ವ, ಅದೇ ಅಳತೆಲಿ 1 ಕಪ್ ನೀರು ಹಾಕ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇದು ಈ ಥರ ಹಾಕಿದ್ರೆ ನಾರ್ಮಲ್ ಆಗಿರುತ್ತೆ, ತುಂಬ ಸ್ವೀಟೂ ಇರೋದಿಲ್ಲ, ಏನಿಲ್ಲ, ನೀಟಾಗಿರುತ್ತೆ ಪರ್ಫೆಕ್ಟಾಗಿ. ಈಗ ಇದನ್ನು ನಾವು ನೀಟಾಗಿ ಸಕ್ಕರೆ ಎಲ್ಲ ಕರಗೋದಕ್ಕೆ ಬಿಡೋಣ. ತುಂಬ ಗಟ್ಟಿ ಪಾಕ ಬರಬೇಕಂತೇನಿಲ್ಲ, ಸಕ್ಕರೆ ಎಲ್ಲ ಕರಗಿದ್ರೆ ಸಾಕು. ನೋಡಿ, ಕುದೀತಾ ಇದೆ. ಈಗ ಏಲಕ್ಕಿ ಪೌಡರ್ ಘಮ ಬರ್ತಾ ಇದೆ, ನೋಡಿದ್ರಲ್ಲ. ಈಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಪಾಕ ಅನ್ನೋದು ರೆಡಿಯಾಗಿದೆ. ಈ ರೀತಿ ರೆಡಿ ಮಾಡಿಕೊಂಡು ಈಗ ನಾವು ಇದನ್ನು ಆಫ್ ಮಾಡಿಬಿಟ್ಟು ಸ್ಟವ್ನ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇದು ತುಂಬ ತಣ್ಣಗಾಗೋದಕ್ಕೆ ಬಿಡಬಾರ್ದು, ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು. ಈಗ ನೋಡಿ, ಜಾಮೂನ್ ಹಿಟ್ಟನ್ನು ಕಲಸಿಟ್ಕೊಂಡಿದ್ನಲ್ವ, 5 ಮಿನಿಟ್ಸ್ ಆಗಿದೆ. ಇದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಾಗಿದೆ, ನೋಡಿದ್ರಲ್ಲ. ಈಗ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ಕೈಗೆ ತುಪ್ಪ ಸವರ್ಕೊಂಡು ಚಿಕ್ಕ ಉಂಡೆಗಳನ್ನ ತೊಗೊಂಡಿದ್ದೀನಿ. ತುಂಬ ದಪ್ಪನೂ ತೊಗೊಂಡಿಲ್ಲ, ತುಂಬ ಚಿಕ್ಕನೂ ತೊಗೊಂಡಿಲ್ಲ, ಸ್ವಲ್ಪ ಮೀಡಿಯಮಾಗಿ ತೊಗೊಂಡು ಇದನ್ನು ಚೆನ್ನಾಗಿ ಈ ರೀತಿ ನಾವು ಉಂಡೆ ಮಾಡ್ಕೋಬೇಕಾಗುತ್ತೆ. ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಈ ರೀತಿ ರೌಂಡಾಗಿ ಉಂಡೆ ಮಾಡ್ಕೋಬೇಕು. ಸ್ವಲ್ಪನೂ ಸೀಳು ಏನೂ ಇರಬಾರ್ದು, ಆ ರೀತಿ ನೀಟಾಗಿ ರೌಂಡ್ ಮಾಡಿಟ್ಕೋಬೇಕು. ನೋಡಿ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಕೈಯಲ್ಲೇ ನೀಟಾಗಿ ರೌಂಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಉಂಡೆಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ರಿಂದ 15 ಆಗಿದೆ. ನೀವು ದೊಡ್ಡ ಪ್ಯಾಕೆಟ್ ಬೇಕಾದರೂ ತೊಗೊಂಡು ಇದೇ ಥರ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ, ನೋಡಿ ಚೆಕ್ ಮಾಡ್ಕೋತಾ ಇದ್ದೀನಿ ಬಿಸಿ ಆಗಿದೆಯಾ ಅಂತ. ಬಿಸಿಯಾಗಿದೆ, ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದೆ. ಸ್ಲೋ ಅಲ್ಲೇ ಇಟ್ಕೊಂಡು ಉಂಡೆಗಳನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಒಂದೇ ಬ್ಯಾಚಲ್ಲೇ ಎಲ್ಲ ಉಂಡೆಗಳನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ಹಾಕಬೇಕಾದ್ರೆ ಸ್ಟವ್ನ ಸ್ಲೋ ಅಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಆದರೆ ಚೆನ್ನಾಗಿರೋದಿಲ್ಲ. ತುಂಬ ಸ್ಲೋ ಅಲ್ಲಿ ಇಟ್ಕೊಂಡು ಎಲ್ಲ ಹಾಕಿಬಿಟ್ಟು ನಾನು ಈ ರೀತಿ ಇದನ್ನು ನೀಟಾಗಿ ಎಣ್ಣೆಲೆಲ್ಲ ಡೀಪಾಗಿ ಮುಳುಗೋ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಫಸ್ಟೇ ಸೌಟ್ ಹಾಕಿಲ್ಲ, ಯಾಕಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಅಂತ. ಸ್ವಲ್ಪ ಫ್ರೈ ಆದಮೇಲೆ ಸೌಟ್ ಹಾಕ್ಬಿಟ್ಟು ನೀಟಾಗಿ ನಾನು ಇದನ್ನು ತಿರುಗಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಪೇಷನ್ಸಿಂದ ಸ್ಲೋ ಅಲ್ಲೇ ಮಾಡ್ಕೊಳ್ಳಿ. ಇದೆಲ್ಲ ಒಂದು 10 to 15 ಮಿನಿಟ್ಸ್ ಒಳಗಡೆ ಆಗೋಗಿಬಿಡುತ್ತೆ. ನೀವು ಜೋರಾಗಿ ಇಟ್ಕೊಂಡ್ರೆ ಸೀದೋಗಿ ಟೇಸ್ಟ್ ಎಲ್ಲ ಹಾಳಾಗಿಬಿಡುತ್ತೆ. ಹಾಗಾಗಿ ಸ್ಲೋ ಅಲ್ಲಿ ಇಟ್ಕೊಂಡ್ರೆ ಒಂದು 10 ಮಿನಿಟ್ಸಲ್ಲಿ ನೀಟಾಗಿ ನೀವು ಈ ಥರ ತಿರುವಾಕೊಂಡು ಫ್ರೈ ಮಾಡ್ಕೋತಾ ಇದ್ದರೆ ಬೇಗನೆ ಆಗೋಗುತ್ತೆ. ಒಳಗಡೆನೂ ನೀಟಾಗಿ ಬೆಂದಿರುತ್ತೆ. ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಈ ಕಲರ್ ಬಂದರೆ ಸಾಕಾಗುತ್ತೆ. ಈಗ ನೋಡಿ, ಈ ರೀತಿ ಬ್ರೌನ್ ಕಲರ್ ಬಂದಿದೆ. ಇದನ್ನು ನಾನು ತೆಗೆದುಬಿಟ್ಟು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ಇದು ತುಂಬ ಬಿಸಿ ಇದ್ದಾಗೆ ಹಾಕೋದಕ್ಕೆ ಹೋಗಬೇಡಿ. ತೆಗ್ದಿದ ತಕ್ಷಣ ಲೈಟಾಗಿ ಒಂದೇ 1 ನಿಮಿಷ ಬಿಟ್ಟರೆ ಲೈಟಾಗಿ ಆರಿರುತ್ತೆ. ಸ್ವಲ್ಪ ಬಿಸಿನೂ ಇರಬೇಕು, ತುಂಬ ಬಿಸಿನೂ ಇರಬಾರ್ದು. ಆ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜಾಮೂನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಪಾಕನೂ ತುಂಬ ಬಿಸಿ ಇರಬಾರ್ದು, ಆಮೇಲೆ ಜಾಮೂನ್ ಉಂಡೆನೂ ಅಷ್ಟೇ, ಎರಡೂ ಲೈಟಾಗಿರಬೇಕಾದ್ರೆ ನೀವು ಇದನ್ನು ಹಾಕಿಬಿಟ್ಟು 2 to 3 ಅವರ್ಸ್ ಬಿಟ್ಟು ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪಾಕನೆಲ್ಲ ಹೀರ್ಕೊಂಡು ಯಾವ ರೀತಿ ಬಂದಿದೆ ಅಂತ ಜಾಮೂನು. ಈಗ ಇದನ್ನು ನಿಮಗೆ ಸ್ಪೂನಿಂದ ಎತ್ಬಿಟ್ಟು ತೋರಿಸ್ತೀನಿ. ನೋಡಿ, ತುಂಬ ಮೆತ್ತಗಾಗಿಲ್ಲ, ಒಡೆದೋಗೋ ಥರ, ಹಾಗೆ ನೀಟಾಗಿದೆ, ಗಟ್ಟಿನೂ ಇಲ್ಲ. ನೋಡಿ, ಎತ್ತಿದ ತಕ್ಷಣ ನೀಟಾಗಿ ಪರ್ಫೆಕ್ಟಾಗಿ ಬರ್ತಾ ಇದೆ, ಒಡೆದೋಗಿಲ್ಲ. ಇದೇ ಸ್ಟೆಪ್ಸನ್ನು ಫಾಲೋ ಮಾಡಿಬಿಟ್ಟು ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ
ಸಿಂಪಲಾಗಿ ಪಟ್ಟಂತ 10 to 15 ಮಿನಿಟ್ಸಲ್ಲೆಲ್ಲ ಜಾಮೂನ್ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.